ಬೆರಳು ತೋರಿಸಿದಲ್ಲಿ ಕೆಲಸ ಮಾಡುವ ಕರ್ಣ ನಿಮಗೆ ಗೊತ್ತುಂಟಲ್ಲ ಎಂತ ಪ್ರಾಮಾಣಿಕವ. ಯಾವ ಕೆಲಸವನ್ನಾದರೂ ನೀವು ಹೇಳಿದ್ರೆ ಇಲ್ಲ ಅಂತ ಹೇಳಿದಾನೆ ಅಂತ ಕರ್ಣ ಇಲ್ಲಿ ಕಾಣ್ತಾ ಇಲ್ಲ ಗುರುಗಳೇ. ಯುದ್ಧ ಕ್ಷೇತ್ರದಿಂದ ಯಾರೋ ನಮ್ಮ ವಿರೋಧ ಪಕ್ಷದವರು ಅವರನ್ನು ತಪ್ಪಿಸಿದ್ದಾರೆ ಗುರುಗಳೇ. ನಿನ್ನ ಭಾವ ಸತ್ತಾಗ ನನಗೆ ಯಾವುದೆಲ್ಲ ಶಬ್ದ ಉಪಯೋಗಿಸಿ ನೀನು ನಿಂದಿಸಿದ್ದಿ ಅಂತ ಗೊತ್ತುಂಟ ನನಗೆ ಈಗ ನಿನಗೆ ಹಿಂದೆ ಮುಂದೆ ಗೊತ್ತಿಲ್ಲದ ಕರ್ಣ ತಪ್ಪಿದಾಗ ಬರುವ ಸಹಾನುಭೂತಿ ನನ್ನ ಮೇಲೆ ಕಾಣಲಿಲ್ಲ. ನಿನಗೆ ನಿಷ್ಠರಾಗಿ ಬೆವರಿಗಿಂತ ಹೆಚ್ಚು ರಕ್ತ ಸುರಿಸುವವರನ್ನು ಕಂಡ್ರೆ ಆಗುವುದಿಲ್ಲ. ನಯವಂಚಕರಾಗಿ ಸಮಯ ಸಾಧಕರಾಗಿ ಸಮಯಕ್ಕೆ ಕೈ ಕೊಡುವ ಕರ್ಣ ತಲೆ ಮೇಲೆ ಹೋಗಿ ಹುಡುಕು. ನನ್ನ ಕುಟುಂಬದವಲ್ಲವ. ಎಂತದ್ದು ಹೆಣಕ್ಕೆ ಕಡಿಯುವುದೇ? ಹೆಣಕಾದ್ರೆ ಕಡಿದ್ರೆ ಏನಾದ್ರು ಬೇಡ ಹೇಳಿ ಪ್ರಯೋಜನ. ನಿನಗೆ ಪ್ರಯೋಜನ ಇಲ್ಲ ಮಾಡಿಕೊಳ್ಳಿ. ಎಂತದ್ದು ನೀವು ಬಿಟ್ಟರೆ ಬೇರೆ ಗತಿ ಇಲ್ಲ. ಎಲ್ಲಿದ್ದಾನೆ ಕರ್ಣ ಅಂತಲೇ ಗೊತ್ತಿಲ್ಲ. ಹೌದು, ಈಗ ಕರ್ಣ ಎಲ್ಲಿದ್ದಾರೆ ಯಾರಲ್ಲಿ ಕೇಳುವುದು? ಈಗ ಅಲ್ಲಿ ಎಂತದ್ದು ಕೇಳುವುದು? ಅದು ಶಿಬಿರಕ್ಕೆ ಹೋಗಿ. ಓ ಹೇಗೆ ಶಿಬಿರದಲ್ಲಿ ಮಲಗಿದ್ದಾನೆ ಅಲ್ಲ, ಅವ ಮಲಗುದ ತಲೆ ಕೆಳಗಾಗಿ ಯೋಗಾಭ್ಯಾಸ ಮಾಡುವುದು ನನಗೆ ಸಂಬಂಧ ಇಲ್ಲ. ನಾನು ಕಟ್ಟಿದ ಕವಚ ಬಿಚ್ಚಬೇಕಾದ್ರೆ ದೃಪದ ವಿರಾಟರ ಹೆಣ ಬಿದ್ದಾಗಬೇಕು. ನನ್ನನ್ನು ಬಿಡು, ನೀನು ಹೋಗು. ನೀವು ಹೋದ್ರೆ ನನ್ನ ಹೆಣ ಇಲ್ಲೇ ಬೀಳ್ತಾನೆ. ನಾನು ಮಾತು ಹೇಳಿದಲ್ವ, ನಾಳೆ ನೀರು ಬಂದು ನೀವು ಹೇಳಿದ ಮಾತು ಪೂರೈಸಲಿಲ್ಲ ಅಂತ ಹೇಳಿದ್ರೆ ನನ್ನಲ್ಲಿ ಉತ್ತರ ಇಲ್ಲ. ಇದು ಈ ಸಂದರ್ಭದಲ್ಲ ನೀವು ಹಾಗೆ ತೀರಿಸುವುದು. ನನಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕಿಲ್ಲ, ನಾಳೆ ಹೇಳಿದ್ದೇನೆ ಅಂತ. ಒಂದು ಕರ್ಣ ಎಲ್ಲಿದ್ದಾನೆ ಅಂತ ನೀವು ಬಿಡಾರದವರೆಗೆ ಒಂದು ಬರಬೇಕು. ನೀನು ಹೇಳಿದ್ದಕ್ಕೆ ಬರ್ತೇನೆ. ನಾಳೆ ಮಾತು ತಪ್ಪಿದವ ಅಂತ ಹೇಳಿ ಹೋಗು. ನಾಳೆ ಯುದ್ಧ ನೀನು ಒಂದು ವೇಳೆ ತಪ್ಪಿ ಗೆದ್ದರೆ, ಸಾಧಾರಣದಲ್ಲಿ ಗೆಲ್ಲಿಕ್ಕಿಲ್ಲ, ತಪ್ಪಿ ಗೆದ್ದರೆ ಚಕ್ರವರ್ತಿ ಆಗುವುದು ನೀನು ಅಲ್ಲ. ಅವೊಂದು ಮಲಗಿದ ಕ್ರಮ ನೋಡಿದರೆ ಅವನಿಗಾಗಿ ನಾವು ದುಡಿಯುವಾಗುಂಟು, ನಿನಗಾಗಿ ಅವ ದುಡಿಯುವವನಾಗಿಲ್ಲ. ಅವ ಮಲಗಿದ ಕ್ರಮ ಕಾಣುವಾಗ ಇನ್ನು ಉಳಿದವರಿಗೆ ನಿದ್ರೆ ಬರುವುದಿಲ್ಲ ಅಂತ ನಾವು ಯುದ್ಧ ಮಾಡುದ ಗುರುಗಳೇ? ಇವ ಮಾತ್ರ ನಿದ್ರೆ ಮಾಡ್ಲಿಕ್ಕಿದ್ದವ. ರಾತ್ರಿ ಯುದ್ಧ ತೊಡಗಿ ಕಾಲ ಎಷ್ಟಾಯ್ತು, ಇವ ಸುಖಶಾಲಿ ಅವನಿಸಿದ್ದ ಗುರುಗಳೇ. ಇಲ್ಲ, ಎಳವೆಯಲ್ಲಿ ಅವನ ಅಮ್ಮ ಮುದ್ದೆ ಮಾಡಿ ತೆಪ್ಪದಲ್ಲಿ ಮಲಗಿಸಿದ್ದಲ್ವ? ಹೌದಂತೆ. ಕಾಲು ಚಾಚಲಿಕ್ಕೆ ಹಾಸಿಗೆಯಲ್ಲಿ ಜಾಗ ಇದ್ರು ನೋಡಿ ಮುದ್ದೆ ಮಾಡಿಯೇ ಮಲಗಿದ್ದ. ಗೌರವ ಆ ಎಳೆಯ ಬಡತನ. ಅಲ್ಲ, ನೀನು ಮಲಗುದು ನಾನು ನೋಡ್ಲಿಲ್ಲ. ನಿನ್ನನ್ನು ಎಳವೆಯಲ್ಲಿ ಘೃತಕುಂಭದಲ್ಲಿ ಹಾಕಿದ್ದಲ್ಲ, ನೀನು ಈಗ ಮಲಗುದು. ಅಲ್ಲ, ನಾನು ಕೇಳಿದ್ದು ನೀನು ಮಲಗುವ ಕ್ರಮ ಇಲ್ಲ. ನನಗೆ ತಾರ್ತಕ್ಕಾದ್ರೂ ನಿದ್ರೆ ಬರುವಾಗ ಅದೇ ಅವಸ್ಥೆಯಲ್ಲಿ ಇರ್ತೀರ ನೀವು. ಏನು ಬೇಕಾದ್ರೂ ಮಾಡಿ ಅವರನ್ನು ಎಪ್ಪಿಸು. ಹತ್ತಿರ ಬಂದ್ರೆ ಪೆಟ್ಟು ನಿಂತಿದೆ. ಎಚ್ಚರ ಉಂಟು. ನಿನಗೆ ಅವರಿಗೆ ನಿದ್ರೆಯಲ್ಲಿ ನೀನು ಕೌರವ ಅಂತ ಗೊತ್ತೇ ಆಗಲಿಲ್ಲ. ಅಲ್ಲ, ಅದು ಗೊತ್ತಾದ್ರೂ ಕೆಲವು ಸಲ ನಾನೊಬ್ಬನೇ ಇದ್ದೇನೆ ಅಂತ ಬೈಯುವುದವ. ನಮ್ಮೊಳಗೆ ಎಂತದ್ದು ನಡೀತದಲ್ವಾ? ಎಪ್ಪಿಸು. ಅವರನ್ನು ಎಬ್ಬಿಸಲಿಕ್ಕೆ ಎಬ್ಬಿಸಲಿಕ್ಕೆ ಅಂತಲ್ಲ, ಒಂದು ಕಾರ್ಯದ ತೀವ್ರತೆ ಗೊತ್ತಾಗಬೇಕಲ್ಲ ಅವನಿಗೆ. ಅದೊಂದು ಸೇನಾಧಿಪತಿ ಆದದ್ದು ಯಾವ ಜನ್ಮದ ದುರಿತ. ಯಾರಾದ್ರೂ ಗುರುಗಳೇ, ಯಾಕೆ ಗುರುಗಳೇ ಇಲ್ಲಿಗೆ ಬಂದ್ರಿ? ನೀನು ಯಾಕೆ ಇಲ್ಲಿಗೆ ಬಂದದ್ದು ಅಂತ ಕೇಳಲಿಕ್ಕೆ ಬಂದ. ಸುಮ್ಮನೆ ನಿಮ್ಮ ಮಾತಾಡ್ತಾರೆ. ಯಾಕೆ ಗುರುಗಳೇ ಇಲ್ಲಿಗೆ ಬರ್ಲಿಕ್ಕೆ ಹೋದ್ರಿ? ಇಲ್ಲಿ ಬರ. ಸೇನಾಧಿಪತಿ ಆದವರಿಗೆ ಕೇಳುವ ಅಧಿಕಾರ ಇದ್ದದ್ರಿಂದ ಕೇಳುವುದು. ರಾತ್ರಿ ಯುದ್ಧ ಅಂತ ತೊಡಗಿದ ಮೇಲೆ ದೀವಟಿಗೆ ಹಿಡಿದು ಎದುರಾಳಿಗಳನ್ನು ಹುಡುಗಿಗೆ ಪಡೆಯಬೇಕಾದಾಗ ಆ ಘಟೋತ್ಕಚ ಒಬ್ಬ ಬಂದು ಆ ರಣವನ್ನು ಚಾಣಹಾನಿ ಮಾಡುವಾಗ ನೀನೊಬ್ಬ ಇಂಥದ್ದು ಸುಖದಲ್ಲಿ ನಿದ್ರೆ ಮಾಡುವುದು ಯಾರಿಗೆ ಗುರುಗಳೇ? ಎಂಥದ್ದು ಯಾರಿಗೆ? ನಾವು ದುಡಿಯುವುದು ಯಾರಿಗೆ ಬೇಕಾಗಿ? ಇದೀಗ ಹೊಸ ಪ್ರಶ್ನೆ. ಎಲ್ಲ ಮುಗಿದ ಮೇಲೆ ಕಥೆಯ ಪ್ರಾರಂಭಕ್ಕೆ ಬಂದಿದ್ದಾನೆ. ಹಾಗಲ್ಲ, ನಿನ್ನ ಮಿತ್ರನಾದ ಕೌರವನ ಕರ್ಮಕ್ಕೆ ಅವನಿಗೆ ಮನಸ್ಸಿಲ್ಲ ಅಂತ ಮತ್ತೆ ನಮಗೇನು ಹಠವ? ಎಂಥದ್ದು? ಅವನಿಗೆ ಮನಸ್ಸಿಲ್ಲ ಅಂತ ಆದ್ಮೇಲೆ ಯಾವುದಕ್ಕೆ? ಯುದ್ಧಕ್ಕೆ. ಅವ ಎಂಥದ್ದು ಮಾತಾಡುತ್ತಿರ್ತದೆ? ಯಾವ ಭಾಷೆ? ನಮಗೆ ಬರುವ ಭಾಷೆಯಲ್ಲೆಲ್ಲ ಯುದ್ಧ ಬೇಡ ಅಂತ ಹೇಳಿ ನೀನು ಒಪ್ಪದೇ ಇದ್ದದ್ರಿಂದ ಅನಿವಾರ್ಯ ಅಂತ ತೊಡಗಿದ್ದು. ಈಗ ನಿನ್ನ ಮಿತ್ರ ಹೇಳ್ತಾನೆ, ಆಪ್ತ ಮಿತ್ರ, ನಿನ್ನ ಆತ್ಮಸಾಕ್ಷಿಯ ಸಂರಕ್ಷಕ. ಅವ ಹೇಳುದು ನಿನಗೆ ಯುದ್ಧ ಬೇಡ ಅಂತ. ವಿರೋಧ ಪಕ್ಷದವರು ಮಾಟ ಮಾಡಿದ. ಅವ ಹೇಳುದು ವಿರೋಧ ಪಕ್ಷದವರ ಮಾರಣ ಅಂತ. ಯಾರು? ನನಗೆ. ಹೌದು. ಈಗ ಅವ ಯುದ್ಧ ಬೇಡ ಅಂತ ಯಾರ ಹತ್ರ ಹೇಳಿದ್ದು? ಗುರುಗಳೇ, ಯಾರ್ಯಾರೋ ಏನೇನು ಹೇಳಿದ್ದಕ್ಕೆಲ್ಲ ಯಾರ್ಯಾರು ಹೇಳಿದ್ದನ್ನು ನಂಬುವವ ನಾನು? ನನ್ನಲ್ಲಿ ಅವನೇ ಬಂದು ಹೇಳಿದ್ದಾನೆ. ಅದ್ಯಾವುದು? ಏನು ಅಂತ ಹೇಳಿದ್ದಾನೆ? ಅಯ್ಯೋ, ಅದು ಹೇಳಲಿಕ್ಕೆ ಹೋದ್ರೆ ತುಂಬಾ ಉಂಟು ಗುರುಗಳೇ. ಇದೆಂತದು? ನಾನು ಕೇಳ್ತಿದ್ದೆ ಕಲಿಸುವಾಗ. ಈಗ ನೀನು ನನ್ನಲ್ಲಿ ಕೇಳುದು. ನಿಮ್ಮಲ್ಲಿ ಕೇಳಿದ ಕೈಯ ಹೆಬ್ಬೆರಳಲ್ವೇನೋ? ಹೆಬ್ಬೆರಳಲ್ಲ ಇದು, ಇದು ಅಂಗುಟ.
ಅದಕ್ಕೆ ಅಂಗುಟ ಅಂತ ಹೇಳು. ಹೌದು, ಆತ್ಮ ಇರುವುದು ಇಷ್ಟೇ. ಹೌದು, ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂಗುಟ. ಅದು ನಿನಗೆ ಯಾರು ಹೇಳಿದ್ದು? ಅದು ಅವನೇ. ನಿನಗೀಗ ಆತ್ಮದ ಗಾತ್ರ ಎಲ್ಲ ಗೊತ್ತು. ನೀನು ಶಾಸ್ತ್ರ ಎಲ್ಲ ಓದಿದ್ದೆ ಅವಾಗ. ನಾವು ಪಾಠ ಮಾಡುವಾಗ ಕೃಪರಲ್ಲಿಗೂ ಬರಲಿಲ್ಲ, ನನ್ನಲ್ಲಿಗೂ ಬರಲಿಲ್ಲ. ನಿನಗೆ ಅದೆಲ್ಲ ಹೇಗೆ ಗೊತ್ತು? ಇದು ಶಾಸ್ತ್ರದಲ್ಲಿ ಉಂಟಾ? ನಿನಗೆ ಮತ್ತೆ ಹೇಗೆ ಗೊತ್ತದ್ದು? ಯಾರು ಹೇಳಿ? ನೀನು ಹೇಳಿದಂತೆ ಅಲ್ಲ ಗುರುಗಳೇ. ಅವ ಹೇಳಿಲ್ಲ ಅಂತ ಹೇಳ್ತಾನೆ. ನಾನು ಅಂತ ಶಬ್ದಗಳನ್ನೆಲ್ಲ ಬಾಯಿ ಪಾಠ ಮಾಡಿದ್ರೆ ಇಲ್ಲಿ ಇರ್ತೇನೆ ನಾನು. ಸತ್ಯ, ಕೆಲವೊಮ್ಮೆ ಸತ್ಯ ಹೇಳ್ತಾನೆ ಅವ. ಅಷ್ಟೇ ಆದ್ರೆ ತೊಂದರೆ ಇಲ್ಲ. ಈ ಹಿಂದೆ ಕೃಷ್ಣ ಸಂಧಾನ ಪ್ರಸಂಗದಲ್ಲಿ ಧರ್ಮರಾಯ ಒಂದು ಮಾತು ಹೇಳಿದ್ದಾನೆ, ಗೊತ್ತುಂಟಾ? ಏನು? ಬಡತನವು ಯಮಗಕ್ಕು, ಸಿರಿತನವು ಸುಡಲಿನ್ನು, ಕೌರವ ಸುಖಿ ಎಂದು ಕೇಳಿದರೆ ಸಾಕು ಅಂತ. ಅಷ್ಟು ಒಳ್ಳೆ ಧರ್ಮರಾಯನನ್ನು ಕೂಡ ಇವ ಯುದ್ಧಕ್ಕೆ ಕರೆದದ್ದಲ್ವ? ಇವ ಪ್ರಸಂಗ ಬೇರೆ ಮಾಡಿ ಆಗಿದೆ. ಬೇರೆ ಅಂದ್ರೆ ಬಡತನವು ಯಮಗಕ್ಕು, ದೊರೆತನವು ಸುಡಲಿನ್ನು, ಧರ್ಮರಾಯ ಸುಖಿ ಎಂದು ಕೇಳಿದರೆ ಸಾಕು. ಛಂದಸ್ಸು ತಪ್ಪಿದ್ರು ವಿಷಯ ಒಳ್ಳೆದು. ಮಾತ್ರ ಅದು ಪದ್ಯತ ಆಗುದಿಲ್ಲ, ಅದು ಪ್ರಾಸಕ್ಕೆ ಬರುವುದಿಲ್ಲ, ಆದ್ರೂ ವಿಷಯ ಒಳ್ಳೆದುಂಟದು. ಈಗ ಇವ ಹೇಳಿದ್ದ ಧರ್ಮರಾಯ ಹೇಳಿದ್ದು ಮಾತ್ರವ. ಮತ್ತೆ ಯುದ್ಧ ವಿರಾಟ ನಗರಿಯಲ್ಲಿ ಅವ ಆಸ್ಥಾನದ ಜೋಯಿಸನಾಗಿದ್ದನಂತ ಪಂಚಾಂಗ ಓದುವ ತಿಳಿದದ್ದಲ್ವ? ಅವಾಗ ಪಗಡೆಯನ್ನ ಆಡ್ತಾ ಇದ್ರಂತೆ ವಿನೋದಕ್ಕೆ. ಒಂದು ದಿವಸ ಆ ವಿರಾಟ ಭೂಪನಿಗೆ ಕೋಪ ಬಂತಂತೆ. ಅದರ ಕರಂಡಕವನ್ನು ತೆಗೆದು ಠಾಂಕ ತಲೆಗೆ ಬರದಂತೆ. ಅವರಲ್ಲಿ ಆಡುವಾಗ ಇವನ ಜನ ಇದ್ರು, ಇವನಿಗೆ ಸ್ವರ ಹೇಗೆ ಗೊತ್ತದು? ಅದು ಶಬ್ದಗ್ರಹಣ, ಧ್ವನಿ ಮುದ್ರಣ ಎಲ್ಲ ಅವನದ್ದೇ. ಅದನ್ನು ಹೊಡೆದಾಗ ರಕ್ತ ನೊಸಲೊಡೆದು ರಕ್ತ ಹೊರ ಸೂತನು. ಅದನ್ನು ನೆಲಕ್ಕೆ ಬೀಳಲಿಕ್ಕೆ ಬಿಡ್ಲಿಲ್ಲಂತೆ. ಅಂತಹ ಧರ್ಮಾತ್ಮನಾದಂತಹ ಧರ್ಮರಾಯನ ಕೈಯನ್ನೇ ಕಾಲು ಎನ್ನುವ ಹಾಗೆ ಹಿಡಿದು ಅವನಿಗೆ ಒಂದು ಇಷ್ಟುದ್ದದ್ದು ಬಟ್ಟೆ ಬೇಕಂತೆ. ಯಾವುದಕ್ಕೆ? ಅವ ಬದರಿಗೆ ಹೋಗ್ತಾನಂತೆ. ಇವ ಊರಿಡೀ ತೆಗೆದಾಯ್ತು, ಇನ್ನು ಬದರಿಯಲ್ಲಿದ್ದವರನ್ನು ಹಾಳು ಮಾಡಬೇಕು. ಹಾಗಾಗಿ ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಧರ್ಮರಾಯ ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ಹೇಳಿದಲ್ಲಿಗೆ ಬದರಿಯಲ್ಲಿ ಹೋಗಿ ತಪಸ್ಸನ್ನು ಆಚರಿಸಿ ಕಾಲವನ್ನು ಕಳೀತಾನಂತೆ. ಅವನಿಗೆ ಹಾಗೆ ಅಂತ ಮತ್ತೆ ನಮಗೆ ಯಾಕೆ? ನೀನು ಮಲಗುತ್ತ ಹೊತ್ತಾದ್ರೂ ಗೊತ್ತಾಯ್ತಲ್ಲ, ಅದೇ ಸಮಾಧಾನ. ನಿನ್ನ ಅಜ್ಜ ಇನ್ನು ಸಾಯಲಿಲ್ಲ, ಶರತಲ್ಪದಲ್ಲಿ ಮಲಗಿದ್ದಾರೆ. ಈಗ ನೀನೊಂದು ಯುದ್ಧ ನಿಲ್ಲಿಸಿ ಧರ್ಮರಾಯನಿಗೆ ರಾಜ್ಯ ಕೊಟ್ಟು ಅತ್ಯಂತ ಹೆಚ್ಚು ಹರ್ಷಿಸುವವರು ನಿನ್ನ ಅಜ್ಜ. ನಿನಗಾಗಿ ಬಾಣದ ಮನೆಯ ನೋವು ಸಹಿಸಿದ್ದು ಸಾರ್ಥಕ ಎಂಬ ಭಾವದಿಂದ ಪೂರ್ಣ ಮನದಿಂದ ಆಶೀರ್ವಾದ ಮಾಡ್ತಾರೆ. ನನ್ನಂತಹ ಹಿರಿಯರ ಆಶೀರ್ವಾದ ಯಾವತ್ತೂ ಇದೆ. ಶುಭಸ್ಯ ಶೀಘ್ರ. ನಾವು ಧರ್ಮರಾಯನ ಶಿಬಿರಕ್ಕೆ ಹೋಗುವ, ಪಾಂಡವರಲ್ಲಿ ಸಂಧಾನ ಮಾಡಿಕೊಳ್ಳುವ. ಒಳ್ಳೆದಾಯ್ತು, ಒಳ್ಳೆದಾಯ್ತು. ವಿಷಯ ಎಂತದ್ದು? ಅವ ಹೇಳಿದಲ್ವ, ನೀನು ಹೇಳಿದ ಮಾತನ್ನು. ಪಾಂಡವರಿಗೆ ಮಾಡಿದ ಅನ್ಯಾಯ ಆಗಿದೆ ಅಂತ ನಿನಗೆ ತಡವಾಗಿ ಜ್ಞಾನೋದಯ ಆಗಿದೆ. ರಾಜ್ಯ ಕಲ್ಪನೆ ಮಾಡಿ ನೀ ಬದರಿಕಾಶ್ರಮಕ್ಕೆ ಹೋಗುದು ಬೇಡಪ್ಪ. ನಿನ್ನ ಮನಸ್ಸು ಶುದ್ಧ ಆಗಿ ಆಯ್ತು. ನಾವು ಎಳವೆಯಲ್ಲಿ ಆಡಿನ ಕಿವಿಗೆ ಸಾಸಿವೆ ಹಾಕ್ತಿದ್ದೆವು. ಅದು ಹಾಕಿದ್ರೆ ಆಡಿಗೆ ಹುಚ್ಚ ಹಿಡಿತಾರೆ. ಹೌದು, ಅದು ಮಂಡೆ ಮಂಡೆ ತಾಗಿಸಿ ಸಾಯುವಾಗ ಸಂತೋಷ ಪಡ್ತಿದ್ದೆವು ನಾವು. ಈಗ ನನ್ನ ಕಿವಿಗೆ ಯಾರೋ ಆಡಿಗೆ ಆಗಿ ಸಾಸಿವೆ ಹಾಕಿದ್ರು ಅಂತ ನಾನೇ ಮಂಡೆ ತಾಗಿಸು. ನನಗೆ ಅರ್ಥ ಆಗುದಿಲ್ಲ. ನೀನು ಹೇಳಿದ್ದನ್ನು ಸಾಮಾನ್ಯರು ನಂಬಲಿಕ್ಕಿಲ್ಲ. ಕರ್ಣನಂತ ಭಾಮರಿಗೆ ಅದು ಅರ್ಥ ಆಗುವುದಿಲ್ಲ. ಎಂತದಿದ್ದು ರಕ್ತ ಸಂಬಂಧ ಅಲ್ವೇನೋ, ದಾಯಾದ್ಯ ಕಲಹ ಅಲ್ವೋ, ನಿನಗೆ ಎಲ್ಲಿಯೋ ಪಾಪ ಪ್ರಜ್ಞೆ ಇತ್ತು, ಅದೀಗ ದೊಡ್ಡ. ನನಗೆ ಅರ್ಥ ಆಗ್ತದೆ, ನನಗೆ ಅರ್ಥ ಆಗ್ತದೆ. ಈ ಪ್ರಪಂಚದಲ್ಲಿ ನನ್ನನ್ನು ಹಸಿ ಹಸಿ ಮುರಿಬೇಕು ಅಂತ ಶಪಥ ಮಾಡಿದ ಭೀಮನನ್ನಾದ್ರೂ ನಾನು ಒಳ್ಳೆಯವ ಅಂತ ಹೇಳಿದೆ. ಅರ್ಥ ಆಯ್ತು ನನಗೆ, ಅರ್ಥ ಆಯ್ತು. ಆದರೆ ತೆಗೆದು ಹಾಕಿದ 3 ಕಾಸಿನ ಧರ್ಮರಾಯ ನಾನು ಒಳ್ಳೆಯವ ಅಂತ ಹೇಳಿದ್ದು. ಖಳನಾಯಕನೇ ಧರ್ಮಾತ್ಮ ರಾಜಸೂಯ ಮಾಡಿದ ಅವನಿಗೆ ರಾಜ್ಯ ಕೊಟ್ಟು ಅವ ಸ್ವರ್ಗದಲ್ಲಿದ್ದರೆ ನನಗೆ ಸ್ವರ್ಗ ಬೇಡ, ನರಕ ಆಗಿತ್ತು. ಅವನಿಗೇನು ಮತ್ತೆ ನಿರ್ಣಯಿಸಿ ಧರ್ಮರಾಯ 3 ಕಾಸಿನವರನ್ನು ಅವರಲ್ಲಿ ಕೇಳು. ನೀನು ಧರ್ಮರಾಯನಿಗೆ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದು ನಿನ್ನ ಮಿತ್ರನಲ್ಲಿ, ನನ್ನಲ್ಲಿ ಅಲ್ಲ. ನೀನು ಏನ್ ಮಾತಾಡ್ತಿರುವೆ? ಹೇಳಿದವ ನೀನಲ್ವ, ನಿನಗೆ ಗೊತ್ತಿಲ್ವಾ? ನಾನು ಹೇಳಿಲ್ಲ. ನೀನು ಹೇಳಿದ್ದಿ. ಹೇಳಿದ್ದಿ. ನನ್ನನ್ನು ಸುಮ್ಮನೆ ಕೆಣಕಬೇಡ. ನಿನಗೆ ನಾನು ಹೇಳಿದ ಹಾಗೆ ಎಲ್ಲಿಯೋ ಅರ್ಧ ನಿದ್ರೆ ಆಗಿ ಸ್ವಪ್ನವಿದ್ದಿರ್ಬೇಕು. ನಿನಗೆ ಸ್ವಪ್ನ ಬಿದ್ದದ್ದು ನನಗೆಲ್ಲ. ಗ್ರಹಿಸಿದ್ದಿ ಕುರುಕುಲ ಮಲ್ಲನಾದಂತಹ ಕುರುಕುಲ ಚೂಡಾರತ್ತನಾದ ಕೌರವನನ್ನು. ನೀನು ಕರ್ಣನನ್ನೇನು ಆಟದ ಸಾಮಾನು ಅಂತ ಭಾವಿಸಿದ್ಯಾ? ನೀನೆಂತದ್ದು ಅಂತ ಗೊತ್ತಿಲ್ಲ ನನಗೆ, ನಾನೆಂತದ್ದು ಅಂತ ಗೊತ್ತಿಲ್ಲ. ನಿಮ್ಮದೇ ಆಯ್ತು. ಅವ ಹೇಳಿದ್ದಾರೆ ಅಂತ ನೀನು ಹೇಳಿಲ್ಲ ಅಂತ. ನಾವು ಹೇಳಿಲ್ಲ. ಒಂದು ಸತ್ಯ ಹೇಳಿದ್ದಾನೆ ಗುರುಗಳೇ. ಒಂದು ಮಾತು ಹೇಳ್ತೇನೆ, ನನ್ನ ದುರ್ಬುದ್ಧಿಯ ಮೇಲಾಣೆ. ನಾನು ಹೇಳಿಲ್ಲ. ಅವ ಯಾರ ಹಣೆ ಹಾಕಿದ್ರು ನಂಬಲಿಕ್ಕಿಲ್ಲ. ಆದ್ರೆ ಈ ಸಲ ಸತ್ಯ ಹೇಳಿದ್ದಾನೆ, ಅವನ ದುರ್ಬುದ್ಧಿಯ ಮೇಲೆ ಅಂತ. ಅದನ್ನು ನಂಬಬಹುದು. ನಿಜವಾಗಿ ಹೇಳಿ, ನಾನು ಕೇಳಿದ್ದಕ್ಕೆ ಉತ್ತರ ಹೇಳಿದೆ.
ನೀನು ಯಾರಲ್ಲಿ ಯುದ್ಧ ಮಾಡ್ತಾ ಇದ್ದೆ? ಘಟೋತ್ಕಚನ ಜೊತೆಯಲ್ಲಿ ಕಾಡಾಕಾಡಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದೆ. ಆಗ ಇವ ಬಂದು ಇವ ಅಂತರಿಕ್ಷದಲ್ಲಿ ಅವ ಮಾಯಾದ. ಆ ಹೊತ್ತಿಗೆ ಇವ ಬಂದು ಇಷ್ಟು ವಿಷಯವನ್ನು ಹೇಳಿ ನನಗೆ ಯುದ್ಧ ಬೇಡ ನಿಮಗೂ ಬೇಡ ಅಂತ ಹೇಳಿದ. ಅಷ್ಟು ಹೇಳಿದಲ್ಲಿಗೆ ಅಷ್ಟು ಹೇಳಿದಲ್ಲಿಗೆ ನನಗೆ ಸಿಟ್ಟು ಬಂತು. ಧನುರ್ಬಾಣಗಳನ್ನು ಬೀಸಿಟ್ಟು ಹೋಗಿ ವಿಚಾರದಲ್ಲಿ ಮಲಗಿದೆ. ತಡಿ 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 ತಡಿ, ಇವ ಬರುವಾಗ ಘಟೋತ್ಕಚ ಇಲ್ಲಿದ್ದ? ಅವ ಇರ್ಲಿಲ್ಲ. ಏನಾದ? ಅವ ಅದೃಶ್ಯನಾಗಿದ್ದ. ನೀನು ಬರುವಾಗ ಕಾಣ್ಲಿಕ್ಕೆ ಸಿಕ್ಕಿದ್ರ? ಇಲ್ಲ. ಅದು ವಿಷಯ. ಗೌರವ, ನಿನಗೆ ವಿಷಯ ಗೊತ್ತಾಯ್ತಾ? ಎಂತದ್ದು? ಇದು ನೀನು ಹೋದದ್ದಲ್ಲ, ಮತ್ತೆ ಅವ ಕಂಡದ್ದು ನಿನ್ನಂತವರನ್ನು. ಘಟೋತ್ಕಚ ನಿನ್ನ ವೇಷ ಹಾಕಿ ಹೋದದ್ದು. ಹೌದು ಗೌರವ. ನೀನೆಲ್ಲಿಗೆ ಹೋಗುದು? ನಾನು ಮನೆಗೆ ಈ ಶಿಬಿರ ಬಿಟ್ಟು ನನಗೆ ನನ್ನ ವೇಷ ಮಾಡಿ ನನ್ನ ಮನೆಗೂ ಹೋದಾನು. ಈಗ ಆಡಿದ ನಿಮಗೆ ಹೊತ್ತಾಯ್ತು. ಈಗಾಗಲೇ ಅವ ನಿನ್ನ ವೇಷದಲ್ಲಿ ನಿನ್ನ ಮನೆಗೆ ಹೋಗಿದ್ರು, ಆಗಬಾರದ್ದೆಲ್ಲ ಆಗಿರ್ತದೆ. ಇನ್ನು ಹೋಗಿ ಪ್ರಯೋಜನ ಇಲ್ಲ. ಇಷ್ಟವರೆಗೆ ಹೋಗಲಿಲ್ಲ ಅಂತಾದ್ರೆ ಇನ್ನೇನಾದ್ರೂ ಅಲ್ಲಿ ಹೋಗಿ ಮಾಡುವ ಮೊದಲು ಇಲ್ಲಿಗೊಂದು ವ್ಯವಸ್ಥೆ ಮಾಡಿ. ಗುರುಗಳೇ, ಹೋಗು. ಈಗ ಎಲ್ಲ ಹೋಗುವಲ್ಲಿ ನಾಳೆ ಕೊಡ್ತೇನೆ ಅಂತ ತಕೊಂಡು ಹೋಗಿ ನಾನು ನಾಳೆ ಹೋಗುವಾಗ ನಿನ್ನೆ ತಕೊಂಡದ್ದು ಕೊಡಿ ಅಂತ ಎಲ್ಲ ಹೇಳಿ ಯಾರ ಅಷ್ಟು ಒಳ್ಳೇದಲ್ಲ ಆದಿತ್ತ ಅಲ್ಲ. ಯಾಕೆಂದ್ರೆ ನೀನು ಯಾರ್ಯಾರದ್ದು ಮುಳುಗಿಸಿದ್ದೇನೆ ತಿಂದದ್ದಿಲ್ಲ ತನಕ. ನೀನೀಗ ಯಾರ್ಯಾರು ಮಾಡಿದ್ದಕ್ಕೆ ಸ್ವಲ್ಪ ಕೊಟ್ಟು ಮುಗಿಸಿದ್ರೆ ಒಳ್ಳೇದಲ್ಲ. ಅದಲ್ಲ ಗುರುಗಳೇ, ಮತ್ತೆ ಯಾವುದು? ನನಗೊಂದು ಸಂಶಯ. ಏನು? ಇದು ನಾನು ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆಲ್ಲ ಅವನೇ ಹೋದ. ಈ ಯುದ್ಧದ ಮಧ್ಯದಲ್ಲಿ ಬೇರೆ ಕಾರ್ಯಕ್ರಮ? ರಾಜಕಾರಣಿ ಅಲ್ವಾ, ನನ್ನನ್ನು ಅಲ್ಲಿ ಇಲ್ಲಿ ಕರೀತಾರಲ್ಲ. ಕಾರ್ಯಕ್ರಮಕ್ಕೆ ಹೋದಾನ ಅಂತ. ಹೌದು, ಅದನ್ನ ವೇಷ ಮಾಡಿ ಅವ ಹೋದ್ರೆ ಮತ್ತೆ ನಾನೆಂತದ್ದು ಮಾಡುದು? ಅದಕ್ಕೆ ನೀನು ದೊಡ್ಡ ಚಿಂತೆ ಮಾಡಬೇಡ. ಈಗ ವೇಷ ಮಾಡಿದ್ರೆ ನಿನ್ನಂತೆ ಕಾಣ್ತದೆ. ಹೋದಾಗ ಸ್ವಾಗತ ಉಪಚಾರ ಎಲ್ಲ ನಿನಗೆ ಅಂತಲೇ ಮಾಡಿ. ಆದ್ರೆ ಬಾಯಿ ಬಿಟ್ರೆ ಮಾತ್ರ ಎಂತ ವೇಷ ಮಾಡಿದ್ರು ನೀನೇ ಘಟೋತ್ಕಚ ನಿನ್ನ ಹಾಗೆ ಮಾತಾಡ್ಲಿಕ್ಕೆ ಈ ಪ್ರಪಂಚದಲ್ಲಿ ಮತ್ತೊಬ್ಬರಿಗೆ ಆಗ್ಲಿಕ್ಕಿಲ್ಲ ಅಂದ್ರೆ ಆಗುದೇ ಇಲ್ಲ. ಧನ್ಯವಾದಗಳು. ಯಾಕೆ ಅಂದ್ರೆ ಪೂರ್ವಾಪರ ಸಂಬಂಧ ಇಲ್ಲ. ಯಾರ್ಯಾರನ್ನು ತಾಗಿಸಿ ಹಾಕಲಿಕ್ಕೆ ದುರ್ಬುದ್ಧಿಯಿಂದ ಸೇರಿ ಬೇಡದಿದ್ದದನ್ನು ಮಾತಾಡಿ ತಾನ ನೆಮ್ಮದಿಯನ್ನು ಕಳ್ಕೊಂಡು ಊರಿನ ನೆಮ್ಮದಿಯನ್ನು ಕೆಡಿಸಿದ ಹಾಗೆ ಮಾತಾಡ್ಲಿಕ್ಕೆ ಒಬ್ಬ ನಿನ್ನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ನಾನು ಧನ್ಯವಾದವನ್ನು ಹಿಂದೆ ತಕೊಂಡು ನನಗೇನು ಬೇಸರ ಇಲ್ಲ, ನಿನ್ನಲ್ಲೇ ಇರಲಿ ಅದು. ಈಗ ಗೊತ್ತಾಯ್ತಾ ಎಂತದ್ದು? ಅವ ಕೂಗ್ತಾ ಇದ್ದಾರೆ. ಅವ ಪಶ್ಚಾತ್ತಾಪದಿಂದ ಅಪ್ಲಿಕೆ ಬರುವ ನಿನ್ನ ಕೈಗೆ ಯಾರಾದ್ರೂ ಒಳ್ಳೆ ಹೊಡ್ತಿದ್ದ ನೀರಿರ್ತದೆ ಹೀಗೆ. ನನಗೆ ಒಂದೇ ಒಂದು ಬೇಸರ. ಏನು? 3 ಕಾಸಿನ ಧರ್ಮರಾಯ ಅವ ರಾಜಸೂಯ ಮಾಡಿದವ. ವಿರೋಧ ಇದ್ರೆ ಬಡಿ, ಬಾಯಿಂದ ಆಗಲ್ಲ ನಿಂದಿಸಿ ನಿನ್ನ ಬಾಯನ್ನು ಹೊಲಸು ಮಾಡಬೇಡ. ನನಗೂ ಗೊತ್ತಿರ್ಲಿಲ್ಲ ನೀನು ಅಂತ, ನನಗೆ ಗೊತ್ತಿರ್ಲಿಲ್ಲ. ಆಯ್ತು, ಒಂದು ಆಲಿಂಗ. ಅವ ಎಂತದೇ ಇದು ಕಾರಣ?